ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾ, ಅಕ್ಕ, ಅಮ್ಮ. ಏನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಏನಾಯ್ತು? ಅಮ್ಮ, ಕೊಡಿ ಇಲ್ಲಿ. ಹಾ ಹೇ ಹೇ ಅಂತಾರಲ್ಲಪ್ಪ. ಅಪ್ಪ ಸಮರ್ಥ, ಇಂಥ ಡಿಜಿಟಲ್ ಕಾಲದಲ್ಲಿ ಮೇಲೋ ಮೆಸೇಜು ಮಾಡೋದು ಬಿಟ್ಟು ಇವರೇನು ಲೆಟರ್ ಬರೆದಿಟ್ಟು ಹೋಗಿದಾರಲ್ಲ. ನಾನು ತುಂಬಾ ಸಲ ಮನೆ ಬಿಟ್ಟು ಹೋಗಿದ್ದೀನಿ, ಒಂದ್ಸಲನೂ ಲೆಟರ್ ಬರ್ದಿಲ್ಲ. ನೀವು ವಾಪಸ್ ಬರ್ತೀರಾ ಅಂತ ನಿಮ್ಗೆ ಗೊತ್ತಿರತ್ತೆ. ತೆಪ್ಪಗಿರ್ರಿ. ತಮಾಷೆ ಮಾಡ್ತಾ ಇದ್ದೀರಲ್ಲ. ಅಯ್ಯಯ್ಯೋ, ಲೆಟರ್ ಬರ್ದಿಟ್ಟು ಹೋಗಿದ್ದಾಳೆ ಅಂದ್ರೆ ಅಕ್ಕದ ಮನೆಗೆ ಹೋಗಿರ್ತಾಳೆ. ಅಕ್ಕ ಮನೆ ಬಿಟ್ಟು ಹೋಗಿರ್ತಾಳೆ. ಲೆಟರ್ ಬರೆದಿಟ್ಟು ಹೋಗಿದ್ದಾಳೆ ಅಂದ್ರೆ ಮನೆ ಬಿಟ್ಟು ಹೋದಾಗ ಏನಿಲ್ಲ, ಇಲ್ಲೇ ಎಲ್ಲೋ ಹೋಗಿರ್ತಾಳೆ, ಬರ್ತಾಳೆ ಬಿಡಿ. ಅಯ್ಯೋ ಸೀತಮ್ಮ, ನಿಮಗ್ ಗೊತ್ತಾಗಲ್ಲ, ಸುಮ್ನೆ ಇರಿ. ಅವರು ಐ ಮಿಸ್ ಯು ಅಂತ ಬರ್ದಿದ್ದಾರೆ ಅಂದ್ರೆ ಇವನು ಐ ಮಿಸ್ ಯು ಟು ಅಂತ ಬರ್ದಿಡ್ಬೇಕಷ್ಟೇ. ನಿಂತ್ಕೊಳ್ರಿ ಸುಮ್ನೆ. ನಾನು ಅನ್ಕೊಡೋಣ ಅಂತ. ಸುಮ್ನೆ ನಿಂತ್ಕೊಳ್ಳಿ ರೇಖಾ. ಐ ಮಿಸ್ ಯು ಅಂದ್ರೆ ಅವರು ಸಮರ್ಥನ ಮಿಸ್ ಮಾಡ್ಕೋತಿದ್ದಾರೆ ಅಂತ ಅರ್ಥ. ಅಂದ್ರೆ ಅವಳು ಖಂಡಿತ ಮನೆ ಬಿಟ್ಟು ಹೋಗಿರ್ತಾಳೆ. ಹೋದ್ರೆ ಹೋಗ್ತಾಳೆ ಬಿಡಿ. ನನ್ ಮಾತ್ ಕೇಳ್ದೆ ಇರೋಳು ಇದ್ರೆಷ್ಟು ಹೋದ್ರೆಷ್ಟು. ಸೀತಮ್ಮ, ಮಾಡೋದೆಲ್ಲ ಮಾಡ್ಬಿಟ್ಟೆ ಈ ರೀತಿ ಮಾತಾಡ್ತಿದ್ದೀರಲ್ಲ. ಅವಳು ಮನೆ ಬಿಟ್ಟು ಹೋಗೋದಿಕ್ಕೆ ನೀವೇ ಕಾರಣ. ನೀವು ಮದ್ವೆ ವಿಷಯ ಮಾತಾಡ್ತಾ ಇದ್ದಿದ್ರೆ ಅವಳು ಸುಮ್ನೆ ಮನೇಲಿ ಇದ್ದಿರೋಳು. ನಿಮ್ಗೇನ್ ಹೇಳ್ಬೇಕು ಅಂತಾನೆ ಅರ್ಥ ಆಗಲ್ಲ. ಅಮ್ಮ, ನಾನು ನೆನ್ನೆನೆ ಹೇಳಿದ್ದೆ ಗುಲಾಬಿ ಮದ್ವೆಗೆ ಒಪ್ಕೊಳ್ಳಲ್ಲ ಅಂತ. ನೋಡು ಈಗ ಏನಾಗಿದೆ ಅಂತ. ನೀನ್ ಎಲ್ಲಿ ಮದ್ವೆ ಮಾಡ್ತೀವ ಅನ್ನೋ ಭಯದಿಂದ ಈ ನಿರ್ಧಾರ ತಗೊಂಡಿದ್ದಾರೆ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳೋ. ನನ್ನ ಕಾಲಿಗೆ ಸಿಕ್ಕಾಕೊಂಡ್ರು ಮುಳ್ಳು ತಾನಾಗಿ ಬಿಡಿಸ್ಕೊಂಡು ಹೋಗಿರುವಾಗ ಯಾಕೆ ಬಾಧೆ ಪಡ್ಬೇಕು? ಹೋದ್ರೆ ಹೋಗ್ತಾಳೆ ಬಿಡು. ಇಲ್ಲಮ್ಮ, ನನ್ ಗುಲಾಬಿ ಎಲ್ಲೋಗೋದಕ್ಕೂ ನಾನು ಬಿಡೋದಿಲ್ಲ. ಅವ್ರು ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಅವ್ರನ್ನ ಹುಡ್ಕೊಂಡು ಬಂದೇ ಬರ್ತೀನಿ. ಮೊದ್ಲು ಆ ಕೆಲ್ಸ ಮಾಡು, ಹಿಂದೆ ತನ ಮಾಡ್ಬೇಡ. ಅವಳು ಊರ್ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಎಲ್ಲೇ ಇದ್ರು ಹುಡುಕಿ ಕರ್ಕೊಂಡ್ ಬಾ. ನಾವ್ ಅವಳಿಗೆ ಸಮಾಧಾನ ಮಾಡ್ತೀವಿ. ಹೌದಪ್ಪ ಸಮರ್ಥ, ನಾನು ನಿನ್ ಜೊತೆ ಹುಡ್ಕಕ್ ಬರ್ತೀನಿ. ಬಾ ತಗೊಳ್ರಿ, ಕಡ್ಲೆಪುರಿ ಹಾಕೊಂಡು ತಿನ್ಕೊಳ್ಳಿ. ಈ ಖುಷಿ ವಿಷಯನ ನಾಗಮಣಿಗೆ ಹೇಳ್ಬೇಕು. ಸೀತಮ್ಮ, ಸೀತಮ್ಮ, ಛೇ, ಗುಲಾಬಿ ಯಾಕಿಂತ ನಿರ್ಧಾರ ತಗೊಂಡ್ಲು? ಹೋಗೋಕ್ ಮುಂಚೆ ನನ್ಗಾದ್ರೂ ಹೇಳ್ಬಿಟ್ಟು ಹೋಗ್ಬಾರ್ದಾ? ಹಾ, ಹೇಳಿದಿದ್ರೆ ನೀವೇನ್ ತಡಿತಾ ಇದ್ರಾ? ಸುಮ್ನೆ ನಿಂತ್ಕೊಳ್ಳಿ ರೇಖಾ ಅವ್ರೆ. ಗುಲಾಬಿ ಒಂದ್ಸಲಿ ನಿರ್ಧಾರ ತಗೊಂಡ್ರೆ ಯಾರು ಏನೇ ಹೇಳಿದ್ರು ಅದನ್ನ ಬದಲಾಯಿಸಲ್ಲ. ಇವಾಗ ಎಲ್ಲಿದ್ದಾಳೋ, ಏನ್ ಮಾಡ್ತಾ ಇದ್ದಾಳೋ? ಅಪ್ಪ ದೇವ್ರೆ, ಅವಳಿಗೇನು ತೊಂದ್ರೆ ಆಗ್ದಿರೋಗ್ ನೋಡ್ಕೊಳಪ್ಪ. ಎಲ್ಲ ಕಾರಣ ಆಗಿರೋ ಈ ಸೀತಮ್ಮನ ಮಾತ್ರ ಸುಮ್ನೆ ಬಿಡಬಾರ್ದು. ಸರಿಯಾಗಿ ಬುದ್ಧಿ ಕಲಿಸ್ಬೇಕು.